ಸುಭಾಷಿತ. ಚೇತೇಶು ಜಾಯತೆ ಶೂರಃ ಅಂದರೆ ನೂರಲ್ಲಿ ಒಬ್ಬನೇ ಧೈರ್ಯವಂತ ಶೂರ ಶಕ್ತಿಶಾಲಿ ಇರ್ತಾನೆ. ಸಹಸ್ರೇಶು ಪಂಡಿತ, 1000 ಮಂದಿಗೆ ಒಬ್ಬನೇ ಮಾತ್ರ ಪಂಡಿತ ಇರ್ತಾನೆ. ಜ್ಯೋತಿಷ್ಯ ಅಂದರೆ ಮೋಸ, ಜ್ಯೋತಿಷ್ಯ ಅಂದರೆ ಇದು ನಿಜ. ಭವಿಷ್ಯ ಅಂದರೆ ಮೋಸ, ಭವಿಷ್ಯ ಅಂದರೆ ನಿಜ ಅಂತಕ್ಕಂಥದ್ದನ್ನು ಆಗಿನವ್ರು ಕಲಿಸ್ಕೊಟ್ಟಿದ್ದಾರೆ ಪಂಡಿತರು. ಹಾಗೆ ಸಹಸ್ರೇಶು ಪಂಡಿತ, 1000 ಜನರಲ್ಲಿ ಒಬ್ಬನೇ ಪಂಡಿತ ಇರ್ತಾನೆ. ಸಹಸ್ರೇಶು ವಕ್ತ ಪುರುಷ, ಇಲ್ಲಿ ಒಬ್ಬನೇ 10,000 ಮಂದಿ ಒಳಗೆ ಒಬ್ಬನೇ ಚೆನ್ನಾಗಿ ಮಾತಾಡ್ತಾನೆ. ಬೇರೆಯವರಿಗೆ ನಾವು ಚುಚ್ಚೋದಾಗಿ ಮಾತಾಡ್ತೀವಿ. ಈಗಿನ ಹೆಂಗೆ ಅಂದರೆ ಬೇರೆಯವರಿಗೆ ಚುಚ್ಚೋದು, ಮನಸ್ಸು ಕದಲಿಸೋದು, ವಿಷ ಜಂತುವಾಗಿ ಪರಿಣಾಮಕಾರಿ ಮಾಡೋದು, ಬದುಕು ಹಾಳು ಮಾಡೋದು, ಮನೆಯೊಂದು 3 ಬಾಗಿಲು ಮಾಡುವುದೇ ಈಗಿನ ಮಾತುಕತೆ ಮಾಡ್ತಾರೆ. ಆದರೆ 10,000 ಮಂದಿಗಳು ಒಬ್ಬನು ಮಾತ್ರ ಇಲ್ಲಿ ಒಳ್ಳೆಯ ಮನುಷ್ಯ ಇರ್ತಾನೆ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು. ಆ ನಮೂನೆ ಮಾತಾಡ್ಬೇಕು ನೀವು. ನಮಗೆ ಅಥವಾ ಮತ್ತೊಬ್ಬರಿಗೆ ಒಳ್ಳೆಯದಾಗಬೇಕು. ನಾವು ಮಾತಾಡಿದ್ದು ಒಳ್ಳೆಯ ಬುದ್ಧಿ ಬರಬೇಕು, ಅವ್ರಿಗೆ ಒಳ್ಳೆಯ ಜ್ಞಾನ ಬರಬೇಕು, ಅಂಥದ್ದನ್ನು ಅವ್ರಿಗೆ ತಿಳಿಸ್ಬೇಕು. ದಾತಾ ಭವತಿ ನವಾನ್ ಅಂದರೆ ದಾನ ಧರ್ಮ ಪರೋಪಕಾರ, ದಾನ ಮಾಡುವವರು ತಿಳ್ಕೊಂಡಿರಬೇಕು. ನೆಪ ಮಾತ್ರ ತಾವು ತೋರ್ಪಡಿಸ್ಲಿಕ್ಕೆ ಸಾಮೂಹಿಕ ಲಗ್ನ, ಯಾವುದೋ ಒಂದು ಯಜ್ಞ ಅಲ್ಲದ ಯಜ್ಞ, ಜನಗಳು ಇಲ್ಲಿದ್ದ ತಲೆಗೆ ತುಂಬಿಟ್ಟು ಒಳ್ಳೊಳ್ಳೆ ಸೀರೆಗಳನ್ನು ಬೆಂಕಿಯಲ್ಲಿ ಹಾಕಿ ಒಳ್ಳೊಳ್ಳೆಯ ಆಹಾರ ಪದಾರ್ಥಗಳನ್ನು ಅದರಲ್ಲಿ ಹಾಕಿ ತುಪ್ಪನೆಲ್ಲ ಅದರ ಸುರಿದು ಮಾಡಬಾರ್ದೆ ಮಾಡಿದ ಪಾಪಗಳನ್ನು ಮಾಡಿದರೆ ಸ್ವರ್ಗ ಮುಟ್ತಾನೆ ಅಂತ ಹೇಳ್ತಾರೆ. ಬಂದವನಿಗೆ ಒಂದು ತುತ್ತು ಊಟ ಹಾಕಿದ್ರು ಅದಕ್ಕೆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಹೇಳ್ತಾರೆ. ನೀವು ಪರೀಕ್ಷೆ ಮಾಡಿ ನೋಡ್ರಿ. ಉಣುವ ಜಂಗಮ ಬಂದರೆ ಮುಂದೋಗೆನ್ನುವರಯ್ಯ, ಉಣಲಾರದ ಲಿಂಗಕ್ಕೆ ಎಡೆ ಹಿಡಿಯುವರಯ್ಯ. ಈ ಉಣ್ತಕ್ಕಂಥ ಬಂದರೆ ನೀವು ಮುಂದೋಗಂತೀರಿ. ಅದಕ್ಕೆ ನಿಜ ನಾಗರ ಕಂಡರೆ, ದಿಟ ನಾಗರ ಕಂಡರೆ ಕಲ್ಲಿಲಿ ಹೊಡೆಯಂಬರಯ್ಯ, ಕಲ್ಲಲ್ಲಿ ಲಿಂಗಕ್ಕೆ ಕೈ ಮುಗಿದು ಸುತ್ತುವರಯ್ಯ. ಇದು ಬಸವಣ್ಣವರು. ಇದು ಏನೈತಿಲ್ಲ ಮೂಢನಂಬಿಕೆ, ಇದನ್ನು ನಾವು ನಂಬಾರ್ದು. ದಾನ ಧರ್ಮ ಪರೋಪಕಾರ ಮಾಡ್ತಕ್ಕಂಥದ್ದು ತಮ್ಮ ಬೇಕಾದವ್ರಿಗೆ ಮಾಡಬಾರ್ದು. ದಾನ ಧರ್ಮದಲ್ಲಿ ನೀತಿ ಇರಬೇಕು, ನಿಮ್ಮ ನಿಯತ್ತಿರಬೇಕು, ನಿಮ್ಮ ಸುಖ ಇರಬೇಕು. ಶರಣ.